ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಒಡ ಹುಟ್ಟಿದವ್ರನ್ನೇ ಮದುವೆ ಆಗೋದು, ಅದನ್ನು ಫಸ್ಟ್ ಡಿಗ್ರಿ ಆಫ್ ಕನ್ಸಾಗ್ನಿಟಿ ಅಂತ ಕರಿತೀವಿ, ಫಸ್ಟ್ ಡಿಗ್ರಿ ಅದು. ಆಮೇಲೆ ಕಸಿನ್ ಮ್ಯಾರೇಜ್ ಇದೆಯಲ್ಲ, ಅದು ಮುಸ್ಲಿಮ್ಸಲ್ಲಿ ಕಸಿನ್ ಮ್ಯಾರೇಜ್ ಆಗ್ಬೋದು, ಅಥವಾ ಹಿಂದೂಗಳಲ್ಲಿ ಸೋದರ ಮಾವನ ಮದುವೆ ಆಗೋದು, ಅದನ್ನು ನಾವು ಸೆಕೆಂಡ್ ಡಿಗ್ರಿ ಕನ್ಸಾಗ್ನಿಟಿ ಅಂತ ಕರಿತೀವಿ. ಆಮೇಲೆ ಥರ್ಡ್ ಡಿಗ್ರಿ ಕನ್ಸಾಗ್ನಿಟಿ ಅಂದರೆ ದೂರದ ರಿಲೇಷನ್ನೇ ತುಂಬ ಹತ್ತಿರದಲ್ಲ, ದೂರದ್ದು, ಅದನ್ನು ಥರ್ಡ್ ಡಿಗ್ರಿ ಕನ್ಸಾಗ್ನಿಟಿ ಅಂತ, ಇದನ್ನು ಕಾನ್ಸಾಗಿನಸ್ ಮ್ಯಾರೇಜ್ ಅಂತ ಕರಿತೀವಿ. ಹಿಂದೆಲ್ಲ ನಮ್ಮ ಭಾರತ ದೇಶನ ನಾವು ನೋಡೋದಾದರೆ, ಮೊದಲೆಲ್ಲ ನೀವು ನೋಡಿ ನಿಮ್ಮ ಅಜ್ಜ ಅಜ್ಜಿ ಅವರ ಒಂದು ಜನರೇಷನಲ್ಲಿ ಬಹಳಷ್ಟು ಸಂಬಂಧದಲ್ಲೇ ಮದುವೆ ಆಗ್ತಾಯಿದ್ರು. ಆದರೆ ಈ ಥರ ಸಂಬಂಧದಲ್ಲಿ ಮದುವೆ ಆದಾಗ ಅಂಥವರಿಗೆ ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ, ಅಂಗವೈಕಲ್ಯತೆಗಳು, ಅಥವಾ ಕಿವಿ ಕೇಳದೇ ಇರೋದು, ಮಾತಾಡೋಕ್ಕಾಗದೇ ಇರೋದು, ಕಣ್ಣು ಕಾಣದೇ ಇರೋದು, ಈ ಥರದ್ದು ಬೇಕಾದಷ್ಟು, ಮತ್ತು ಬೆಳವಣಿಗೆ ಸರಿಯಾಗಿರೋದಿಲ್ಲ, ಈ ಥರದ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡುವುದು ಸಾಮಾನ್ಯ, ಸಾಧ್ಯತೆ ಜಾಸ್ತಿ. ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಒಡ ಹುಟ್ಟಿದವ್ರನ್ನೇ ಮದುವೆ ಆಗೋದು, ಅದನ್ನು ಫಸ್ಟ್ ಡಿಗ್ರಿ ಆಫ್ ಕನ್ಸಾಗ್ನಿಟಿ ಅಂತ ಕರಿತೀವಿ, ಫಸ್ಟ್ ಡಿಗ್ರಿ ಅದು. ಆಮೇಲೆ ಕಸಿನ್ ಮ್ಯಾರೇಜ್ ಇದೆಯಲ್ಲ, ಅದು ಮುಸ್ಲಿಮ್ಸಲ್ಲಿ ಕಸಿನ್ ಮ್ಯಾರೇಜ್ ಆಗ್ಬೋದು, ಅಥವಾ ಹಿಂದೂಗಳಲ್ಲಿ ಸೋದರ ಮಾವನ ಮದುವೆ ಆಗೋದು, ಅದನ್ನು ನಾವು ಸೆಕೆಂಡ್ ಡಿಗ್ರಿ ಕನ್ಸಾಗ್ನಿಟಿ ಅಂತ ಕರಿತೀವಿ. ಆಮೇಲೆ ಥರ್ಡ್ ಡಿಗ್ರಿ ಕನ್ಸಾಗ್ನಿಟಿ ಅಂದರೆ ದೂರದ ರಿಲೇಷನ್ನೇ ತುಂಬ ಹತ್ತಿರದಲ್ಲ, ದೂರದ್ದು, ಅದನ್ನು ಥರ್ಡ್ ಡಿಗ್ರಿ ಕನ್ಸಾಗ್ನಿಟಿ ಅಂತ, ಇದನ್ನು ಕಾನ್ಸಾಗಿನಸ್ ಮ್ಯಾರೇಜ್ ಅಂತ ಕರಿತೀವಿ. ಹಿಂದೆಲ್ಲ ನಮ್ಮ ಭಾರತ ದೇಶನ ನಾವು ನೋಡೋದಾದರೆ, ಮೊದಲೆಲ್ಲ ನೀವು ನೋಡಿ ನಿಮ್ಮ ಅಜ್ಜ ಅಜ್ಜಿ ಅವರ ಒಂದು ಜನರೇಷನಲ್ಲಿ ಬಹಳಷ್ಟು ಸಂಬಂಧದಲ್ಲೇ ಮದುವೆ ಆಗ್ತಾಯಿದ್ರು. ಆದರೆ ಈ ಥರ ಸಂಬಂಧದಲ್ಲಿ ಮದುವೆ ಆದಾಗ ಅಂಥವರಿಗೆ ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ, ಅಂಗವೈಕಲ್ಯತೆಗಳು, ಅಥವಾ ಕಿವಿ ಕೇಳದೇ ಇರೋದು, ಮಾತಾಡೋಕ್ಕಾಗದೇ ಇರೋದು, ಕಣ್ಣು ಕಾಣದೇ ಇರೋದು, ಈ ಥರದ್ದು ಬೇಕಾದಷ್ಟು, ಮತ್ತು ಬೆಳವಣಿಗೆ ಸರಿಯಾಗಿರೋದಿಲ್ಲ, ಈ ಥರದ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡುವುದು ಸಾಮಾನ್ಯ, ಸಾಧ್ಯತೆ ಜಾಸ್ತಿ.